ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು NKD ಸೀರೀಸ್. ನಾನು ನಿಮ್ಮ ನಯನ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇದು ಜನವರಿ 26ನೇ ತಾರೀಕಿಂದ ಆಗಿರುತ್ತೆ. ಅವತ್ತು ಮನು ಬರ್ಡೇ ಇದರಿಂದ ಎಲ್ಲರೂ ಮನೆ ಹತ್ರ ನಿಂತ್ಕೊಂಡು ಚಾಕ್ಲೇಟ್ ಕೊಡ್ತಾ ಇದ್ದಾಳೆ. ಎಲ್ಲರೂ ಇಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಅಮ್ಮ ಚೇಳಿ ಹಿಡಿತಾ ಇದ್ದಾರೆ. ಏನಕ್ಕೆ ಅಂತಂದರೆ ಮಕ್ಕಳಿಗೆ ಚೇಳಿ ನೊಗೆ ಕೊಟ್ಟರೆ ಪಾಪುಗೆ ಒಳ್ಳೆಯದು, ಮತ್ತು ಮುಂದೆ ಕಡ್ದಾಗ ಪಾಪುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಪಾಪುಗೆ ಸಾಂಬ್ರಾಣಿ ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಹೊಗೆ ಕೊಡ್ತಾ ಇದ್ದೀವಿ ನೋಡಿ. ಪಾಪು ಅದನ್ನು ಕೂಡ ತುಂಬ ಎಂಜಾಯ್ ಮಾಡ್ತಾನೆ. ನೀವೇ ನೋಡಿ, ಮುಂದೆ ಅವ್ನು ನಗ್ತಾ ಇರ್ತಾನೆ. ಮತ್ತು ಪಾಪಕ್ಕೆ ಸ್ವಲ್ಪ ಕೆಮ್ಮಾಗಿತ್ತು. ಸೊ ಅದಕ್ಕೋಸ್ಕರ ನಾವು ದೊಡ್ಡ ಪತ್ರೆ, ತುಳಸಿ ಎಲೆ ಮತ್ತು ಮಳೆಕಾಳಿನ ಸೊಪ್ಪು ಅಂತ ಕರೀತಾರೆ, ಅದನ್ನ ರಸ ಕುಡಿಸಿದ್ರೆ ಒಳ್ಳೆಯದು. ಕೆಮ್ಮು ಕಫ ಏನೇ ಇದ್ರೂ ಹೋಗುತ್ತೆ. ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಬಾಣಲೆಯಲ್ಲಿ ಅಥವಾ ಹೆಂಚಿನ ಮೇಲೆ ಫ್ರೈ ಮಾಡಿಬಿಟ್ಟು ಅದರ ರಸ ಎಲ್ಲ ಕ್ಲೀನಾಗಿ ತೆಗೆದು ಪಾಪುಗೆ ಕುಡಿಸಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಕಹಿ ಇರುತ್ತೆ, ಆದರೂ ಕೂಡ ವೀಕ್ಲಿ ಒನ್ಸ್ ಅಥವಾ ಇವಾಗ ಕೋಲ್ಡ್ ಜಾಸ್ತಿ ಆಗೋದ್ರಿಂದ ವೀಕ್ಲಿ ಒನ್ಸ್ ಕುಡಿಸಿದ್ರೆ ತುಂಬ ಒಳ್ಳೆಯದು. ಅದರ ಬದಲು ಕೆಮ್ಮು ಕಫ ಇದ್ದಾಗ ಕುಡಿಸಿದ್ರೆ ಬೇಗ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಮನೆ ಹತ್ರ ಒಂದು ಚಿಟ್ಟೆ ಜೇನು ಅಂತ ಕರೀತಾರೆ, ಆ ಜೇನು ಕಟ್ಟಿತ್ತು. ಸೊ ಅಪ್ಪಾಜಿ ಮತ್ತು ನನ್ನ ತಮ್ಮ ಇಬ್ಬರು ಸೇರಿ ಅದು ಜೇನು ಓಡಿಸ್ತಾ ಇದ್ದಾರೆ. ಅದೇನು ಕಚ್ಚೋದಿಲ್ಲ, ತುಂಬ ಚಿಕ್ಕಗಿರುತ್ತೆ ಜೇನು, ಕಚ್ಚೋದು ಇಲ್ಲ. ಅದನ್ನು ಪಾಪುಗೆ ತಿನ್ನಿಸ್ತಾ ಇದ್ದಾರೆ. ಅದು ತಿನ್ನಿಸಿದ್ರೆ ಒಳ್ಳೆಯದು, ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ ನಮ್ಮ ಪಾಪು ಯಾವ ಥರ ತಿಂತಾ ಇದ್ದಾನೆ ಅಂತ.